ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೊಲೆ ಮಾಡುವ ಭಯಕ್ಕೆ ರೌಡಿ ಶೀಟರ್ ಕೊಲೆ ಮಾಡಲಾಗಿದೆ. ಪಾಂಡವಪುರದ ಅಮೃತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನವೆಂಬರ್ 29ರಂದು ಲಕ್ಷ್ಮೀ ಸಾಗರ ನಿವಾಸಿ ಮಹೇಶ್ ಎನ್ನುವರನ್ನ ಕೊಲೆ ಮಾಡಲಾಗಿದೆ. ಕೊಲೆ ಮಾಡುವ ಭಯಕ್ಕೆ ರೌಡಿ ಶೀಟರ್ನನ್ನ ಕೊಲೆ ಮಾಡಲಾಗಿದೆ. ಪಾಂಡವಪುರದ ಅಮೃತಿಯಲ್ಲಿ ನಡೆದಿದ್ದಂತಹ ಕೊಲೆ ಇದು. ನವೆಂಬರ್ 29ರಂದು ಲಕ್ಷ್ಮೀ ಸಾಗರ ನಿವಾಸಿ ಮಹೇಶ್ ಅವರನ್ನ ಕೊಲೆ ಮಾಡಲಾಗಿತ್ತು. ರೌಡಿ ಶೀಟರ್ ಮಹೇಶನ್ನ ಕೊಲೆಗೈದಿದ್ದ 5 ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಭೀಮಾ, ಬಸವರಾಜ್, ಹೇಮಂತ್, ಸುಮಂತ್ ಅವರನ್ನ ಸೆರೆ ಹಿಡಿಯಲಾಗಿದೆ. ಭೀಮನ ಜೊತೆ ಕಿರಿಕ್ ಮಾಡಿಕೊಂಡಿದ್ದಂತಹ ರೌಡಿ ಶೀಟರ್ ಮಹೇಶ್ ಅವರನ್ನ ಕೊಲೆ ಮಾಡಲಾಗಿತ್ತು. ಹಳೆ ದ್ವೇಷಕ್ಕೆ ತನ್ನನ್ನು ಕೊಲೆ ಮಾಡುತ್ತಾನೆಂದು ಭಯ ಉಟ್ಕೊಂಡಿದೆ, ಹಾಗಾಗಿ ಆತನನ್ನ ಕೊಲೆ ಮಾಡಲಾಗಿದೆ. ರೌಡಿ ಶೀಟರ್ನನ್ನ ಬೀದಿ ಹೆಣವಾಗಿಸಿದ್ದ 5 ಇದೀಗ ಅಂಧರಾಗಿದ್ದಾರೆ. ಮಹೇಶ್ ಹೋಗ್ತಾ ಇದ್ದ ಬೈಕಿಗೆ ಆರೋಪಿ ಕಾರಿನಿಂದ ಡಿಕ್ಕಿ ಹೊಡೆಯಲಾಗಿತ್ತು. ಕೆಳಗೆ ಬಿದ್ದಾಗ ಭೀಕರವಾಗಿ ಮಹೇಶ್ ಮೇಲೆ ಹಲ್ಲೆಗೈದಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಮಹೇಶ್ ಈಗಾಗಲೇ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರು. ಮೇಲ್ಕೋಟೆ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿತ್ತು. ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಂಡಿದ್ರು. ಯಾರ್ಯಾರು ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಕೂಡ ಈಗಾಗಲೇ ಯಶಸ್ವಿಯಾಗಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಪೊಲೀಸರು ಬಂಧಿಸಿದ್ದಾರೆ. ಕೆಲವೊಂದಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಕೊಲೆ ಮಾಡುವ ಭಯಕ್ಕೆ ರೌಡಿ ಶೀಟರನ್ನ ಕೊಲೆ ಮಾಡಲಾಗಿತ್ತು. ಪಾಂಡವಪುರದ ಅಮೃತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನವೆಂಬರ್ 29ನೇ ತಾರೀಕು ಲಕ್ಷ್ಮೀ ಸಾಗರ ನಿವಾಸಿ ಮಹೇಶ್ ಅವರನ್ನ ಕೊಲೆ ಮಾಡಲಾಗಿತ್ತು. ಅಂದರೆ ಇವರಿಬ್ಬರ ಮಧ್ಯೆ ಕೆಲವೊಂದಿಷ್ಟು ಜಗಳ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಎಲ್ಲಿ ಮೊದಲೇ ರೌಡಿ ಶೀಟರ್ ಆಗಿದ್ದಾರೆ, ಎಲ್ಲಿ ನಮ್ಮನ್ನ ಮತ್ತೆ ಕೊಲೆ ಮಾಡ್ತಾರೋ ಅಂತ ಹೆದರಿ ಭರ್ಬರವಾಗಿ ರೌಡಿ ಶೀಟರ್ ಮಹೇಶ್ ಏನಿದ್ರು ಅವರನ್ನ ಭರ್ಬರವಾಗಿ ಹತ್ಯೆ ಮಾಡಿದ್ರು. ಪೊಲೀಸರಿಗೂ ಕೂಡ ಇದು ಒಂದು ರೀತಿ ಹೇಗಪ್ಪ ಕೊಲೆಗಾರರನ್ನ ಹುಡುಕೋದು ಅನ್ನೋ ರೀತಿ ತಲೆಬಿಸಿ ಆಗಿತ್ತು. ಸಾಕಷ್ಟು ಆಯಾಮಗಳಲ್ಲಿ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಕೈಗೊಂಡಿದ್ರು. ಈಗ 5 ಬಂಧಿಸಿದ್ದಾರೆ. ಭೀಮಾ, ಬಸವರಾಜ್, ಹೇಮಂತ್, ಸುಮಂತ್ ಅವರನ್ನ ಬಂಧಿಸಿದ್ದಾರೆ. ಅವರನ್ನ ಬಂಧಿಸಿ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಕೊಲೆಗೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು, ಯಾವಾಗ ಕೊಲೆ ಮಾಡಲಾಗಿತ್ತು, ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಆ 5 ವಿಚಾರಣೆ ಮಾಡಿ ಎಲ್ಲ ಆಯಾಮಗಳಲ್ಲೂ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇವರು ಭೀಮನ ಜೊತೆ ಅಂದ್ರೆ ರೌಡಿ ಶೀಟರ್ ಮಹೇಶ್ ಏನಿದ್ದ ಆತ ಭೀಮನ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಎಲ್ಲಿ ನನ್ನನ್ನ ಕೊಲೆ ಮಾಡ್ತಾರೋ, ಅಂದ್ರೆ ಮೊದಲೇ ರೌಡಿ ಶೀಟರ್ ಆಗಿದ್ದಾನೆ ಭೀಮಾ ಮಹೇಶ್, ಹಾಗಾಗಿ ಈತನಿಗೆ ಕೊಲೆ ಮಾಡೋದು ಏನು ಹೊಸ್ತೇನಲ್ಲ, ಕೊಲೆ ಮಾಡೋದು ದಾಳಿ ಮಾಡೋದು ಏನು ಹೊಸ್ತೇನಲ್ಲ. ಹಾಗಾಗಿ ಎಲ್ಲಿ ನನ್ನನ್ನ ಕೊಲೆ ಮಾಡ್ತಾರೋ ಅಂತ ಹೆದರಿ ಭೀಮನ ಟೀಮ್ನಿಂದ ಕೊಲೆ ಮಾಡಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ.